ಹಾಯ್ ಹಲೋ ನಮಸ್ಕಾರ. ನಾನು ಶಾರ್ಟ್ ವೀಡಿಯೋಸ್ನ ನೋಡಿರ್ತೀರಾ. ಶಾರ್ಟ್ ವೀಡಿಯೋದಲ್ಲಿ ನಾನು ನೋಕಿಯಾ ಎಂಗೇಜ್ ಬಗ್ಗೆ ಹಾಕಿದ್ದೆ. ಸೊ ಈ ನೋಕಿಯಾ ಎಂಗೇಜ್ನ ನಾನು ಸಂಡೇ ಬಜಾರಿಂದ ಪರ್ಚೇಸ್ ಮಾಡಿದ್ದೆ, ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಇದು ನಾನು ಪರ್ಚೇಸ್ ಮಾಡಿ ಆನ್ ಮಾಡಿ ಚೆಕ್ ಮಾಡಿಲ್ಲ, ಯಾಕಂದರೆ ನನ್ನ ಹತ್ರ ಬ್ಯಾಟ್ರಿ ಇರಲಿಲ್ಲ. ಬಟ್ ನಾನು ಸೆಕೆಂಡ್ ಹ್ಯಾಂಡ್ ಒಂದು ಬ್ಯಾಟ್ರಿ ಪರ್ಚೇಸ್ ಮಾಡಿದ್ದೆ. ಆ ಬ್ಯಾಟ್ರಿಯಿಂದ ಇದನ್ನು ನಾನು ಆನ್ ಮಾಡಿ ನೋಡಿದೆ ಆ್ಯಂಡ್ ಶಾರ್ಟ್ಸಲ್ಲಿ ನೋಡಿರ್ತೀರ ಆನ್ ಆಗಿದೆ. ಸೊ ಇದರಲ್ಲಿ ಆಲ್ರೆಡಿ ಜೋಕರ್ದು ಒಂದು ವಾಲ್ಪೇಪರ್ ಇದೆ, ಸೊ ವಿಚ್ ಇಸ್ ರಿಯಲಿ ನೈಸ್. ಆ್ಯಂಡ್ ಇವಾಗ ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಇದು ಬೇರೆ ಫೋನ್ಗಿಂತ ಏನು ಡಿಫ್ರೆಂಟು, ಆ್ಯಂಡ್ ಈ ಫೋನ್ ಇಟ್ಕೊಂಡು ಏನೇನೆಲ್ಲ ಮಾಡ್ಬೋದು, ಇದನ್ನೇ ಏನಕ್ಕೆ ಗೇಮಿಂಗ್ ಫೋನ್ ಅಂತ ಕರೀತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಈ ಮೊಬೈಲಲ್ಲಿ ಅಂಥದ್ದೇನಪ್ಪ ಸ್ಪೆಷಾಲಿಟಿ ಅಂದರೆ, ಇದರಲ್ಲಿ ನೀವು ನೋಡ್ಬೋದು ಡಿಸ್ಪ್ಲೇ ಆನಲ್ಲಿದೆ, ಬಟ್ ಬ್ಯಾಕ್ ಲೈಟ್ ಆಫಲ್ಲಿದೆ. ಸೊ ಬ್ಯಾಟ್ರಿ ಸೇವ್ ಮಾಡೋಕ್ಕೆ ಆಟೋಮೆಟಿಕ್ಕಾಗಿ ಬ್ಯಾಕ್ ಲೈಟ್ ಆಫ್ ಆಗಿಬಿಡುತ್ತೆ. ಸೊ ನೀವು ಯಾವುದಾದ್ರೂ ಬಟನ್ ಒತ್ತಿ ಮತ್ತೆ ಬ್ಯಾಕ್ ಲೈಟ್ ವಾಪಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಒಂದೊಂದಾಗಿ ಫೀಚರ್ಸ್ನ ಹೇಳ್ಕೊಂಡು ಬರ್ತೀನಿ ನಿಮಗೆ. ಇದರಲ್ಲಿ ನೀವು ಫಸ್ಟು ಈ ಪವರ್ ಬಟನ್ ಒತ್ತಿದರೆ, ಸೈಡಲ್ಲಿರೋ ಪವರ್ ಬಟನ್ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಬರುತ್ತೆ. ಈ ಹಲವಾರು ಆಪ್ಷನ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಮತ್ತೆ ಪವರ್ ಬಟನ್ನೇ ಒತ್ತಾ ಇರಬೇಕು. ಸೊ ಇಲ್ಲಿ ನಿಮಗೆ ಇವೆಲ್ಲ ಜನರಲ್ಲಾಗಿ ಎಲ್ಲ ಫೋನ್ಸಲ್ಲಿ ಬಂದ್ಬಿಡುತ್ತಲ್ವ, ಬಟ್ ಇದರಲ್ಲಿ ಇನ್ನೊಂದು ಪೇಜರ್ ಅನ್ನೋ ಆಪ್ಷನ್ ಇದೆ. ಸೊ ಈ ಒಂದು ಮೊಬೈಲ್ನ ನೀವು ಪೇಜರ್ ಥರ ಯೂಸ್ ಮಾಡ್ಕೋಬೋದು. ಹಳೆ ಕಾಲದಲ್ಲಿ ನಮಗೆ 70s 80sಲ್ಲಿ ಮೊಬೈಲ್ಸ್ ಬರ್ತಿರಲಿಲ್ಲ, ಆವಾಗೆಲ್ಲ ಪೇಜರಿಂದ ಮೆಸೇಜಸ್ ಎಲ್ಲ ಕಳಿಸ್ಬೋದು. ಸೊ ಆ ಪೇಜರ್ ಫೀಚರ್ಸ್ ಮತ್ತು ಕೇಪಬಿಲಿಟೀಸ್ ಈ ಒಂದು ಡಿವೈಸಲ್ಲಿದೆ. ಸೊ ಅದೇ ಇದರಲ್ಲಿರೋ ಒಂದು ಬೆಸ್ಟ್ ಫೀಚರು. ಸೊ ಆ್ಯಕ್ಟಿವೇಟೆಡ್ ಪೇಜರ್ ಪ್ರೊಫೈಲ್. ಸೊ ಪೇಜರ್ ಪ್ರೊಫೈಲ್ ಆ್ಯಕ್ಟಿವೇಟ್ ಮಾಡ್ಕೊಂಡು ಪೇಜರ್ ಥರ ಯೂಸ್ ಮಾಡ್ಕೋಬೋದು. ಅದು ಮಾತ್ರ ಅಲ್ಲ, ನಿಮಗೆ ಓವರ್ ಆಲ್ ವ್ಯೂ ತೋರಿಸ್ಬಿಡ್ತೀನಿ. ಇದರಲ್ಲಿ ಟಾಪಲ್ಲಿ ನೀವು ನೋಡ್ಬೋದು ಚಾರ್ಜಿಂಗ್ ಮತ್ತು ಇಯರ್ಫೋನ್ಸು ಪೋರ್ಟ್ ಇರುತ್ತೆ. ಇಲ್ಲೊಂದು ರಬ್ಬರ್ ಪ್ಯಾಡಿಂಗ್ ಬರುತ್ತೆ, ವಿಚ್ ಇಸ್ ಆಲ್ರೆಡಿ ಟೋರ್ನ್, ಯಾಕಂದರೆ ಇದು ಹಳೆ ಮೊಬೈಲ್ ಅಲ್ವಾ. ಅದು ಬಿಟ್ಟರೆ ಇಲ್ಲಿ ಕೆಳಗಡೆ ನೋಡಿದ್ರೆ ಒಂದು ಪೋರ್ಷನ್ ಇದೆ. ಈ ಪೋರ್ಷನ್ನ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಮೆಮರಿ ಕಾರ್ಡ್ ಹಾಕೋ ಥರ ಒಂದು ಸ್ಲಾಟ್ ಇದೆ. ಇದು ಜಸ್ಟ್ ಮೆಮರಿ ಕಾರ್ಡ್ ಅಲ್ಲ, ಇದು ಒಂದು ಗೇಮಿಂಗ್ ಕಾರ್ಡ್ ಥರ ಯೂಸ್ ಮಾಡ್ಕೋಬೋದು. ಸೊ ನೀವು ನಿಮ್ಮ ಗೇಮ್ಸ್ ಎಲ್ಲ ಸೇವ್ ಮಾಡ್ಕೋಬೋದು ಅದರಲ್ಲಿ. ಅದೊಂದು ಫೀಚರ್ಸ್ ಇತ್ತು. ಆ್ಯಂಡ್ ಇಲ್ಲಿ ನಿಮಗೆ ಪವರ್ ಬಟನ್ ಬರುತ್ತೆ. ಈ ಕಡೆ ಯಾವುದೇ ರೀತಿ ಬಟನ್ಸ್ ಇಲ್ಲ. ಸೊ ಅಷ್ಟೇ ಇದರಲ್ಲಿ ಪೋರ್ಟ್ಸ್ ಅಂದರೆ. ಅದನ್ನು ಬಿಟ್ಟರೆ ನಿಮಗೆ ಇವಾಗ ಮೆನು ಹೋಗ್ತೀನಿ ನೋಡಿ. ಸೊ ಇದೇ ಮೆನು. ಜನರಲ್ ಪ್ರೊಫೈಲ್ ಆಟೋಮೆಟಿಕ್ ಆ್ಯಕ್ಟಿವೇಟ್ ಆಯ್ತು ನೋಡಿ. ಆಮೇಲೆ ಕಾಂಟ್ಯಾಕ್ಟ್ಸು ಆಗಲಿ, ಆ್ಯಂಟಿವೈರಸ್ ಅಂತ ನೋಡಿ, ಸ್ಕ್ಯಾನ್ ಎಲ್ಲ ಮಾಡ್ಬೋದು ಇದರಲ್ಲಿ. ಕ್ಯಾಲೆಂಡರು ಆ್ಯಸ್ ಯೂಶ್ವಲ್ಲು. ಆ್ಯಂಡ್ ಇವಾಗ ನೀವು ನೋಡ್ಬೋದು ಮೆನ್ಯೂಲ್ಲಿ ಹೋಗ್ಬಿಟ್ಟು ನಾವು ಈ ಗೇಮಿಂಗ್ ಹೋಗೋಣ ನೋಡಿ. ಗೇಮಿಂಗ್ ಮ್ಯಾನೇಜರ್ ಬರ್ತಾಯಿದೆ, ಓಪನ್ ಆಗ್ತಾಯಿದೆ. ಸೊ ಇದರಲ್ಲಿ ಸದ್ಯಕ್ಕೆ ಯಾವುದೂ ಗೇಮ್ಸ್ ಇಲ್ಲ. ಇದು ಆ ಗೇಮಿಂಗ್ ಕಾರ್ಡ್ ಹೇಳಿದ್ನಲ್ಲ ಮುಂಚೆ, ಆ ಗೇಮಿಂಗ್ ಕಾರ್ಡಲ್ಲಿ ಗೇಮ್ ಇನ್ಸ್ಟಾಲ್ ಮಾಡಿಬಿಟ್ಟು ಗೇಮ್ಸ್ ಎಲ್ಲ ಆಡ್ಬೋದಿತ್ತು. ಆ್ಯಂಡ್ ಮಲ್ಟಿಪಲ್ ಗೇಮ್ಸ್ ಆಡೋ ಥರ ಆಪ್ಷನ್ಸ್ ಇತ್ತು. ನೋಡೋಕ್ಕೆ ಒಳ್ಳೆ ಜಾಯ್ಸ್ಟಿಕ್ ಥರ ಇದೆಯಲ್ಲ, ಆರಾಮಾಗಿ ಗೇಮ್ ಆಡ್ಬೋದಿತ್ತು ಇದರಲ್ಲಿ. ಐಫೋನ್ಸಲ್ಲೆಲ್ಲ ವಾಯ್ಸ್ ಮೇಲ್ ಇವಾಗೇನು ನೋಡ್ತಾ ಇದ್ದೀರಾ ನೀವು, ಇದರಲ್ಲಿ ನೋಡಿ ವಾಯ್ಸ್ ಮೇಲ್ ಯಾವಾಗ ಬೇಕಾದ್ರೂ ಕಳಿಸ್ಬೋದು ಇದರಲ್ಲಿ. ಸೊ ಆ ಕಾಲದಲ್ಲೇ ನಿಮ್ಮ ನೋಕಿಯಾ ಅವರು ವಾಯ್ಸ್ ಮೇಲ್ ಆಪ್ಷನ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ನೀವು ಫಸ್ಟಲ್ಲಿ ಮ್ಯಾನೇಜರ್ ಅನ್ನೋ ಒಂದು ಆಪ್ಷನ್ ನೋಡ್ಬೋದು. ಈ ಮ್ಯಾನೇಜರಲ್ಲಿ ನಿಮಗೆ ಯಾವುದೇ ರೀತಿ ಆ್ಯಪ್ಲಿಕೇಶನ್ಸ್ ಬೇಕಾದ್ರೂ ಇನ್ಸ್ಟಾಲ್ ಮಾಡಿಕೊಂಡು ಆ ಆ್ಯಪ್ಲಿಕೇಶನ್ಸ್ನ ಯೂಸ್ ಮಾಡ್ಬೋದು. ಇದರಲ್ಲಿ ನೋಡಿ ಕೋಡ್ಯಾಕು, ಡೇಟಾ ಟ್ರಾನ್ಸ್ಫರು, ಈ ಥರ ಹಲವಾರು ರೀತಿಯಾದ ಆ್ಯಪ್ಲಿಕೇಶನ್ಸ್ನ ಇದರಲ್ಲಿ ಇನ್ಸ್ಟಾಲ್ ಮಾಡಿ ರೀಡ್ ರೈಟ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಈ ಎಂಗೇಜಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇತ್ತು. ಆ್ಯಂಡ್ ಇದರಲ್ಲಿ ನೀವು ಡಿವೈಸ್ ನೇಮ್ ಎಲ್ಲ ಸೆಟ್ ಮಾಡ್ಕೋಬೋದಿತ್ತು. ಅಷ್ಟೇ ಅಲ್ಲ, ಈ ಮೆನ್ಯೂಯಲ್ಲಿ ಇನ್ನೊಂದು ಫೀಚರ್ ಇದೆ, ಎಂಗೇಜ್ ಅರೇನಾ ಅಂತ. ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ ನೋಡಿ. ಕನೆಕ್ಟಿಂಗ್ ಅಂತ ಬರ್ತಾಯಿದೆ. ಇದು ನನಗೆ ಅಷ್ಟು ಐಡಿಯಾ ಇಲ್ಲ ಇದು ಏನಂತ. ಸೊ ನಿಮಗೆ ಯಾರಿಗಾದರೂ ಎಂಗೇಜ್ ಯೂಸ್ ಮಾಡಿರೋರು ನಿಮಗೆ ಗೊತ್ತಿರುತ್ತಲ್ವಾ. ಸೊ ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದ್ದರೆ ಎಂಗೇಜ್ ಅರೇನಾ ಅಂದರೆ ಏನು, ಇದರಲ್ಲಿ ಏನು ಮಾಡ್ಬೋದು, ಇದು ಗೇಮಿಂಗ್ ರಿಲೇಟೆಡಾ ಅಂತ ನನಗೆ ತಿಳಿಸ್ಕೊಡಿ ಕಮೆಂಟಲ್ಲಿ. ಬನ್ನಿ ಇವಾಗ ಇದರಲ್ಲಿ ಎಕ್ಸ್ಟ್ರಾಸಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಎಕ್ಸ್ಟ್ರಾಸಲ್ಲಿ ನೀವು ನೋಡ್ಬೋದು ಇಮೇಜ್ ವ್ಯೂವರ್ ಆಪ್ಷನ್ ಇದೆ. ಇಮೇಜ್ ವ್ಯೂವರ್, ಸ್ಕ್ರೀನ್ಶಾಟ್ ತೆಗಿಬೋದು ನೋಡಿ. ಈ ಫೋನಲ್ಲೇ ಸ್ಕ್ರೀನ್ಶಾಟ್ ತೆಗಿಯೋ ಆಪ್ಷನ್ ಇದೆ. ಸೊ ಅದು ಹೆಂಗಂತ ನನಗೆ ಗೊತ್ತಿಲ್ಲ. ಸೊ ಜಾಸ್ತಿ ನಾನು ಏನೂ ಮಾಡೋಕ್ಕೋಗಲ್ಲ, ಯಾಕಂದರೆ ಆಲ್ರೆಡಿ ಬ್ಯಾಟ್ರಿ ಲೋ ಇದೆ ಇದರಲ್ಲಿ. ಸೊ ನಿಮಗೆ ಹಂಗೆ ಓವರ್ ವ್ಯೂ ತೋರಿಸ್ಬಿಡ್ತೀನಿ. ಕಂಟಿನ್ಯೂ ಬೇಡಪ್ಪ. ಮತ್ತು ಎಕ್ಸ್ಟ್ರಾಕ್ಸಲ್ಲಿ ನಿಮಗೆ ನೋಟ್ಸು, ಟು ಡೂಸು ಮತ್ತು ರೆಕಾರ್ಡರು, ಇನ್ನೇನೇನೋ ಆಪ್ಷನ್ಸ್ ಇದೆ.
ಆ್ಯಕ್ಚುಲಿ ಈ ಮೊಬೈಲಲ್ಲಿ ಕ್ಯಾಮ್ರಾ ಬರಲ್ಲ ನಿಮಗೆ. ಸೊ ಯೂಶಲಾಗಿ ಕ್ಯಾಮ್ರಾ ಎನ್ ಸೀರೀಸಲ್ಲೆಲ್ಲ ಬರ್ತಿತ್ತು, ಬಟ್ ಇದರಲ್ಲಿ ಕ್ಯಾಮ್ರಾ ಆಪ್ಷನ್ ಇಲ್ಲ. ಬಟ್ ಕ್ಯಾಮ್ರಾ ಇಲ್ಲ ಅಂದರೂ ಪರವಾಗಿಲ್ಲ, ಇಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾರಲ್ಲ. ನಿಮಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನಿಮಗೇನಾದರೂ ಎಂಗೇಜ್ ಬಗ್ಗೆ ಇನ್ನೂ ಐಡಿಯಾ ಇದೆ, ಇನ್ನೂ ಡೀಟೇಲ್ಸ್ ಗೊತ್ತು, ಈ ಫೋನಲ್ಲಿ ಬೇರೆ ಏನೇನು ಮಾಡ್ಬೋದು ಅನ್ನೋ ಡೀಟೇಲ್ಸ್ನೆಲ್ಲ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ಅಷ್ಟೇ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.